ಗಣಪತಿ ಬಾಪ್ಪ. ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು ಗೌರಿ ಹಬ್ಬದ ದಿನ ಮಾಡಿರೋವಂಥ ವ್ಲಾಗು. ಎಲ್ಲ ಸಡನ್ ಪ್ಲ್ಯಾನ್ಸು, ಗಣೇಶ ಕೂರಿಸೋವಂಥ ಐಡಿಯಾನೇ ಇರಲಿಲ್ಲ. ಆದರೂ ಕೂಡ ಗೌರಿ ಹಬ್ಬದ ದಿನ ನಮ್ಮ ಅಕ್ಕ ನನ್ನ ಮನೆಗೆ ಕರೆದಿದ್ಲು. ಹಾಗಾಗಿ ಅಕ್ಕನ ಮನೆಗೆ ಹೋದಾಗ ನನ್ನ ಮಗ ಹೇಳಿದ್ದ, ಅಮ್ಮ ಗೌರಿ ಕುಣ್ಸೋಣ ಅಂತ, ಗೌರಿ ಗಣೇಶನ. ಹಾಗಾಗಿ ಅವಳಿಗೂ ಕೂಡ ಹೇಳಿದೆ, ಗೌರಿ ಗಣೇಶನ ಕೂರ್ಸೋಣ ಅಂತಿದ್ದಾನೆ ಅಂತ. ಸರಿ ಬಿಡು ಅಂದ್ಬಿಟ್ಟು ನಾನು ಹೋಗಿದ್ದೆ 3:30 ಹಂಗೆ ಅವ್ರ ಮನೆಗೆ. ಆಗ 5 o'clockಗೆ ನಾವು ಗಣೇಶ ತರೋಣ ಅಂತ ಹೋದ್ವಿ. ಬರೋ ಅಷ್ಟರಲ್ಲಿ 8:30 ಆಗೋಯಿತು. ಆಗ ಬಂದು ಗಣೇಶನ ಮನೆಗೆ ವೆಲ್ಕಮ್ ಮಾಡ್ಕೊಂಡ್ವಿ. ಕಾಲಿಗೆ ನೀರು ಹಾಕಿ ರತ್ನೀರು ಮಾಡಿ, ಗಣೇಶನಿಗೆ ದೃಷ್ಟಿ ಆಗಿರುತ್ತಂತೆ, ರತ್ನೀರು ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ರತ್ನೀರು ಮಾಡಿ ದೃಷ್ಟಿ ತೆಗೆದು ಗಣೇಶನ ಮನೆ ಒಳಗಡೆ ಕರ್ಕೊಂಡ್ವಿ. ಮಕ್ಕಳಂತೂ ತುಂಬ ಖುಷಿಯಿಂದ ಇದ್ದರು. ಗಣಪತಿಗೆ ಜೈಕಾರ ಹಾಕಿದ್ದು. ಗಣೇಶನ ಒಳಗಡೆ ಕರ್ಕೊಂಡು ಬಂದು ಅದಾದಮೇಲೆ ಗಣೇಶನ ಒಂದು ಕಡೆ ಕೂರಿಸಿ ಎಲ್ಲರೂ ಕೂಡ ಊಟ ಮಾಡಿದ್ವಿ. ನೈಟ್ ತುಂಬಾ ಲೇಟ್ ಆಗಿತ್ತು. ಆಗ ಬಂದು ಅಡುಗೆ ಮಾಡಿ ಹಬ್ಬದ್ದೆಲ್ಲ ಊಟ ಮಾಡಿದ್ವಿ. ನೆಕ್ಸ್ಟ್ ಮಾರ್ನಿಂಗು ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೈವೇದ್ಯ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆ ಉಸ್ಲಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾವು ಅಂದ್ಕೊಂಡ್ವಿ 3 ಥರ ನೈವೇದ್ಯ ಮಾಡ್ಕೊಳ್ಳೋಣ. ಒಂದು ಕಡಲೆ ಉಸ್ಲಿ, ಒಂದು ಕೋಸಂಬರಿ, ಹಾಗೆ ಒಂದು ಪಂಚಕಜ್ಜಾಯ, 3 ಥರ ಆಗುತ್ತೆ. ಹಾಗೆ ನಾವು ಅನ್ಪ್ಲ್ಯಾನ್ಡ್ ಆಗಿದ್ದರಿಂದ ಬೇರೆ ಬೇರೆ ತಿಂಡಿಗಳನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಗಣಪನಿಗೆ ಪ್ರಿಯ ಆದಂತಹ ಮೋದಕ ಮತ್ತು ಲಡ್ಡುನ ಬೇಕರಿಯಿಂದ ತರಿಸಿದ್ವಿ. ಹಾಗಾಗಿ 3 ಥರದ ನೈವೇದ್ಯನ ಮನೇಲೇ ಮಾಡಿಕೊಂಡ್ರೆ ಇನ್ನೂ 2 ಥರದ್ದು ಅದಾಗುತ್ತೆ. ಟೋಟಲಿ 5 ಥರ ನೈವೇದ್ಯ ದೇವರಿಗೆ ಇಡೋಣ. ಅದ್ರ ಜೊತೆಗೆ ಇರೋ ಅಂಥ ಒಂದು 11 ಥರ ಹಣ್ಣುಗಳಿದ್ವು. ಆ ಹಣ್ಣುಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾನಲ್ಲಿ ನೈವೇದ್ಯಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಅಕ್ಕ ಭಾವ ಗಣೇಶನ ಕೂರಿಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಆದಷ್ಟು ಗ್ರೀನರಿಯಿಂದ ಅದು ನೇಚರ್ ಫ್ರೆಂಡ್ಲಿ ಥರ ಕಾಣಬೇಕು ಅಂತ ಹೇಳಿ ತೋಟದ ಹತ್ರ ಹೋಗಿ ಬಾಳೆಕಂದು ಮತ್ತು ಜೋಳದ ಕಡ್ಡಿ, ಹೀಗೆ ಗ್ರೀನರಿ ಏನೇನು ಸಿಗುತ್ತೋ ಎಲ್ಲ ತಗೊಬಂದಿದ್ರು. ನಾನು ಅಷ್ಟರಲ್ಲಿ ಬೇಗ ನೈವೇದ್ಯ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೆ. ಇದು ನೋಡಿ ಅಡಿಕೆ ಪಟ್ಟೆ, ಅದು ಕೂಡ ತಂದಿದ್ರು. ಅದರಲ್ಲಿ ಏನಾದರೂ ಇಡು ಅಂತ. ನಾನು ಹಣ್ಣುಗಳಿಡೋಣ ಅಂದ್ಬಿಟ್ಟು ಹಣ್ಣುಗಳಿಗೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಅದನ್ನು ಕಟ್ ಮಾಡಿಕೊಂಡು ಎಷ್ಟು ಥರ ಹಣ್ಣುಗಳಾಗುತ್ತೆ ಅಂತ ಎಲ್ಲ ಜೋಡಿಸಿ ಮಡಗ್ತಾ ಇದ್ದೆ. ಈ ಕಡೆ ಹಣ್ಣುಗಳು ಜೋಡಿಸ್ಕೊಂಡು, ಹಾಗೆ ಹೂವು ಎಲ್ಲ ಏರಿಸ್ಕೊಂಡು, ಇನ್ನು ಎಷ್ಟು ಕೆಲಸ ಇತ್ತು ಅಂದರೆ, ಎಷ್ಟೇ ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಗಣೇಶನ ಕೂರಿಸೋದಕ್ಕೆ ಎಷ್ಟು ಕೆಲಸಗಳಿರುತ್ತೆ ನೋಡಿ. ಇಲ್ಲಿ ಗೋಮಯದಿಂದ ಬೆನಕನ್ನು ಮಾಡಿಕೊಂಡ್ರೆ ತುಂಬ ಶ್ರೇಷ್ಠ ಅಂತ ಹೇಳಿದರು. ಹಾಗಾಗಿ ಗೋಮಯದಕ್ಕೆ ನಾನೆಲ್ಲ ಗರಿಕೆ ಹುಲ್ಲನ್ನ ಎಣಿಸಿ ಇಡ್ತಾಯಿದ್ದೀನಿ. ಒಟ್ಟು 21 ಗರಿಕೆ ಇಡೋಣ ಅಂದ್ಕೊಂಡು ಗರಿಕೆ ಕಡ್ಡಿಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಗೋಮಯದ ಬೆನಕ ಮಾಡೋಣ ಅಂದ್ಕೊಂಡು ಅದನ್ನು ಕೂಡ ಪ್ರಿಪೇರ್ ಮಾಡಿಟ್ಟೆ. ಅದ್ರ ಜೊತೆಗೆ ನಮ್ಮ ಅಕ್ಕ ಕಂಕಣ ಮಾಡ್ತಾಯಿದ್ಲು. ಎಲ್ಲ ಪೂಜೆಗೆ ಮನೇಲಿರೋರಿಗೆಲ್ಲ ಎಣಿಸ್ಕೊಂಡು ಕಂಕಣ ಪ್ರಿಪೇರ್ ಮಾಡ್ತಾಯಿದ್ರು. ಈ ಕಡೆ ಕಮಲ ಹೂವು ತಂದಿದ್ವಿ, ಅದು ತುಂಬ ಮೊಗ್ಗಿತ್ತು. ಹಾಗಾಗಿ ನಮ್ಮ ಅಕ್ಕ ಹೇಳಿದ್ಲು, ಅದು ಎಲೆಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಮಡ್ಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಹಾಗಾಗಿ ನಾನು ಕೂಡ ಕಮಲ ಹೂವನ್ನು ಮಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಮಡ್ಚಿದ್ದಕ್ಕೆ. ಕಮಲ ಹೂವು ಮತ್ತು ಬಿಲ್ಪತ್ರೆ ಕಟ್ಟಿಟ್ಟಿದ್ದೆ. ಅದ್ರ ಜೊತೆಗೆ ಅದು ಗಣಪನಿಗೆ ಕೆಂಪು ಮತ್ತು ಬಿಳಿ ದಾಸವಾಳಗಳು ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕೆಂಪು ದಾಸವಾಳ, ಬಿಳಿ ದಾಸವಾಳ, ಬಿಲ್ಪತ್ರೆ ಮತ್ತು ಎಕ್ಕದ ಹೂವು ಅಂತ ಬರುತ್ತಲ್ವ, ಎಕ್ಕದ ಹೂವುದು ಅದು ಕೂಡ 21 ಮೊಗ್ಗುಗಳನ್ನ ಏರಿಸಿ ಚಿಕ್ಕದಾಗಿ ಗಣೇಶನಿಗೆ ಹಾರ ಮಾಡಿದ್ವಿ. ಮಲ್ಲಿಗೆ ಹೂ, ಸೇವಂತಿಗೆ ಹೂ, ಗುಲಾಬಿ, ಹೀಗೆ ತರಾವರಿ ಹೂಗಳನ್ನೆಲ್ಲ ಕಟ್ಟಿಟ್ಟಿದ್ವಿ. ಅದ್ರ ಜೊತೆಗೆ ಇನ್ನೇನು ಗಣಪನ ಕೂರಿಸೋದಕ್ಕೆ ಟೈಮ್ ಆಯ್ತಾಯಿತ್ತು. ಅಷ್ಟರಲ್ಲಿ ಗಣೇಶನಿಗೆ ಬೇಕಾಗಿರುವಂಥ ಪೀಠನ ರೆಡಿ ಮಾಡಿಕೊಂಡು, ಪೀಠದ ಮೇಲೆ ನಾನು ಕೂಡ, ಅದು ನಮಗೆ ಫಸ್ಟ್ ಟೈಮ್ ಕೂರಿಸ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಭಯ, ಏನಾದರೂ ವಿಘ್ನಗಳಾದರೆ, ಏನಾದರೂ ನಾವು ತಪ್ಪಾಗಿ ಮಾಡಿಬಿಟ್ರೆ ಅನ್ನೋ ಭಯ. ಆದರೂ ವಿಘ್ನ ನಿವಾರಕ ಅಂತಲೇ ಹೆಸರಾಗಿರೋವಂಥ ಗಣೇಶನಿಗೆ
ತಪ್ಪು ಒಪ್ಪುಗಳನ್ನೆಲ್ಲ ನೋಡ್ಕೊಳಪ್ಪ, ಶ್ರದ್ಧೆ ಭಕ್ತಿ ಹೊಂದಿದ್ರೆ ಸಾಕು ಅಲ್ವಾ ಅಂತ ಹೇಳಿ ನಮಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ಗಣೇಶನ ಕೂರಿಸೋದಕ್ಕೆ ಟ್ರೈ ಮಾಡಿದ್ದೀವಿ. ಗಣೇಶನಿಗೆ ನಾನಂತೂ ಪ್ರತಿಯೊಂದು ಕೆಲಸ ಮಾಡುವಾಗೂ ಹೇಳ್ಕೊಂಡೇ ಪೂಜೆ ಮಾಡ್ತಾಯಿದ್ದೆ. ಗಣೇಶ ಎಲ್ಲ ಅರ್ಜೆಂಟಾಗಿ ನಿನ್ನ ಕೂರ್ಸೋಣ ಅಂದ್ಕೊಂಡ್ವಿ, ಏನೇ ತಪ್ಪಿದ್ರು ಕ್ಷಮಿಸಪ್ಪ ಅಂತ ಹೇಳ್ಕೊಂಡು ನೋಡಿ, ಮನಸ್ಸಿದ್ರೆ ಮಾರ್ಗ ಅಂತಾರಲ್ವ, ಹಾಗೆ ಗಣೇಶನ್ನ ಕೂರ್ಸೇ ಬಿಟ್ವಿ. ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಅಕ್ಕ ಭಾವ ಅಂತೂ ಅಂತಾನೇ ಇದ್ದರು, ಏನು ನಾವು ಪ್ಲಾನೇ ಮಾಡಿರಲಿಲ್ಲ, ನೀನು ಹೇಳಿದ ಒಂದೇ ಒಂದು ಮಾತಿಗೆ ನೋಡು ಗಣೇಶ ವಿಜೃಂಭಣೆಯಾಗೆ ಕಾಣ್ತಾ ಇದ್ದಾನೆ, ಗಣೇಶನ ವಿಜೃಂಭಣೆಯಾಗೆ ಮಾಡೋ ಹಾಗಾಯಿತು ಅಂತ. ಆ ಗಣೇಶ ಅನ್ನೋದೇ ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಂದ ಹಿಡ್ದು ಪುಟ್ಟ ಮಕ್ಕಳುವರೆಗೂ ಗಣೇಶ ಅಂದರೆ ಏನೋ ಒಂದು ಅಟ್ರ್ಯಾಕ್ಷನ್ನು. ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿದ್ರು ಗಣೇಶನ ತರೋದಕ್ಕಾಗಲಿ ಅದನ್ನು ಕೂರಿಸೋದಕ್ಕಾಗಲಿ ತುಂಬ ಚಟುವಟಿಕೆಯಿಂದ ಇದ್ದರು. ನಮಗೂ ಕೂಡ ಇದೊಂದು ವರ್ಷ ಕೂರಿಸಿದ್ದಕ್ಕೆ ಮತ್ತೆ ಕೂರಿಸೋಣ, ಇನ್ನೂ ದೊಡ್ಡದಾಗಿ ಕೂರಿಸೋಣ ಅಂತ ಅನ್ನಿಸ್ತಾ ಇತ್ತು. ಫೈನಲಿ ಗಣೇಶನೆಲ್ಲ ಕೂರಿಸಿ ಎಲ್ಲ ಥರದ ನೈವೇದ್ಯಗಳನ್ನ, ಹೂವು ಹಣ್ಣು ಇರೋದ್ರಲ್ಲೇ ಎಲ್ಲ ಡೆಕೋರೇಷನ್ನ ಮಾಡಿ ತುಂಬ ಚೆನ್ನಾಗಿ ಬಂತು. ಗಣೇಶನ ಕುಂಡಿಸಿರೋದಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಅರೇಂಜ್ಮೆಂಟ್ಸ್ ಎಲ್ಲ. ಗಣೇಶ ಹೇಗೆ ಅಂದರೆ ಅವನು ಶ್ರದ್ಧಾ ಭಕ್ತಿ ಇಟ್ಕೊಂಡು ಒಂದು ಗರಿಕೆ ಹುಲ್ಲನ್ನು ಅರ್ಪಿಸಿದ್ರೂ ಕೂಡ ತೃಪ್ತನಾಗ್ತಾನಂತೆ. ಹಾಗೆ ನಾವು ಕೂಡ ಮನಸ್ಸಿಟ್ಟು ಭಕ್ತಿಯಿಂದ ಪೂಜೆ ಮಾಡೋಣ ಅಂತ ಒಂದೇ ಒಂದು ಸಲ ಅಂದ್ಕೊಂಡಿದ್ದು. ನೋಡಿ ಎಷ್ಟೆಲ್ಲ ಅರೇಂಜ್ ಆಗೋಯಿತು ಅಂತ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಗಣೇಶ. ಫೈನಲಿ ಅಲಂಕಾರ ಎಲ್ಲ ಮುಗಿಸಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ನಿಂಚಳ್ರೆಲ್ಲ ಕೈ ಮುಗಿರೋ. ಪೂಜೆ ಎಲ್ಲ ಮುಗೀತು. ಗಣೇಶನ್ನ ಎಲ್ಲರೂ ಕೂಡ ಭಕ್ತಿಯಿಂದ ಬೇಡ್ಕೊಂಡ್ವಿ. ಗಣೇಶ ಎಲ್ರಿಗೂ ಕೂಡ ವಿದ್ಯೆ, ಬುದ್ಧಿ, ಆರೋಗ್ಯ, ಯಸ್ಸು, ವಿನಯ ಕೊಟ್ಟು ಕಾಪಾಡು ತಂದೆ ಅಂತ ಹೇಳಿ ಎಲ್ರಿಗೂ ಕೂಡ ಆ ಒಂದು ಕಂಕಣ ದಾರವನ್ನು ಕಟ್ಟಿ, ಮಕ್ಳಿಗಂತೂ ಅದೇನೋ ಒಂದು ಖುಷಿ ಕಟ್ಟಿಸ್ಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಎಲ್ಲರೂ ಕೂಡ ಖುಷಿಯಿಂದ ಅದನ್ನು ಕಟ್ಟಿಸ್ಕೊಂಡ್ರು. ನಾವು ಕೂಡ ಅಕ್ಕ ತಂಗಿದಿರೋ ಕಂಕಣ ಕಟ್ಕೊಂಡು ಮೊದಲನೇ ಬಾರಿಗೆ ನಾವು ಹುಟ್ಟಿದಾಗಿಂದ ಒಂದು ಮನೆಯಲ್ಲಿ ಗಣೇಶನ ಅಂತ ಕೂರಿಸಿರೋದು. ಇದಕ್ಕೂ ಮುಂಚೆ ನಮ್ಮ ತಾಯಿ ನಾನೊಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇರುವಾಗ ಮಣ್ಣಲ್ಲಿ ನಾನು ತುಂಬ ಹಠ ಮಾಡಿದೆ ಅಂತ ಹೇಳಿದಾಗ ಮಣ್ಣಲ್ಲಿ ಗಣಪನ ಮಾಡಿಕೊಟ್ಟಿದ್ರು. ಆದರೆ ಮನೆ ಹತ್ರ ಕೂರ್ಸೋಕೆ ಬಿಟ್ಟಿರಲಿಲ್ಲ. ಅದನ್ನು ಊರಲ್ಲಿ ಗಣೇಶನ ಕೂರಿಸಿರೋ ಹತ್ರ, ದೊಡ್ಡ ಗಣೇಶನ ಹತ್ರ ತೊಗೊಂಡೋಗಿ ಅಲ್ಲೇ ಇಟ್ಟಿದ್ವಿ. ಅದು ಒಂದು ನೆನಪು ಗಣೇಶನ ಕೂರಿಸಿರೋ ಅಂಥದ್ದು. ಅದು ಬಿಟ್ಟರೆ ಇಲ್ಲಿವರೆಗೂ ಇದು ಮೊದಲನೇ ಬಾರಿ ನಾವು ಗಣೇಶನ ಕೂರಿಸಿರೋ ಈ ಮನೆಯಲ್ಲಿ 30 ವರ್ಷ ಆದಮೇಲೆ, ಅಂದರೆ ನಮ್ಮ ಅಕ್ಕ ಹುಟ್ಟಿದಾಗಿಂದನೂ ಈ ಮನೆಯಲ್ಲಿ ಗಣೇಶನ ಕೂರಿಸಿದ್ದು ಮೊದಲನೇ ಬಾರಿಗೆ. ಹಾಗೆ ಎಲ್ಲರೂ ಕೂಡ ಗಣೇಶನ ಕೂರಿಸಿ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಪ್ರಸಾದ ತಿಂದು ಬೆಳಗ್ಗೆ ಮುಗ್ದೇ ಹೋಯಿತು. ಇನ್ನೇನು ಸಂಜೆ ಮತ್ತೊಂದು ಬಾರಿ ಪೂಜೆ ಮಾಡಬೇಕಾಯಿತು. ಅಷ್ಟರಲ್ಲಿ ನಮ್ಮನೆ ಹೆಣ್ಮಕ್ಳುಗಳಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಸಂಜೆಗೆ ಮತ್ತೆ ನೈವೇದ್ಯ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಮತ್ತು 3 ಥರ ಬಾಳೆಹಣ್ಣಿಂದು ರಸಾಯನ, ಹಾಗೆ ಮೊಸರನ್ನ ಮತ್ತು ಅವಲಕ್ಕಿ, ಚಿತ್ರಾನ್ನ 3 ಥರ ನೈವೇದ್ಯ ಮಾಡಿಕೊಂಡು ಮತ್ತೆ ಸಂಜೆ ಮಹಾಮಂಗಳಾರತಿ ಮಾಡಿ ಮನೆ ಹತ್ರನೇ ಇದ್ದಂತಹ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ನಾನೇನು ಮಾಡಿದ್ದೆ, ಪ್ರಿಪೇರ್ ಮಾಡಿದ್ದೆ ಪಂಚಕಜ್ಜಾಯ ಮತ್ತು ಇದನ್ನೆಲ್ಲ ಪ್ರಸಾದ ರೀತಿಯಲ್ಲಿ ಕೊಟ್ವಿ. ಗಣೇಶ ಹಬ್ಬದ ದಿನ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಈಗ ತಾನೇ ಕೂರಿಸಿರೋ ರೀತಿ ಅನ್ನಿಸ್ತು. ಆಗಲೇ ಸಂಜೆ ಆಗೇ ಹೋಯಿತು. ಮಹಾಮಂಗಳಾರತಿ ಎಲ್ಲ ಮಾಡಿ ಸಂಜೆಗೆ ಇನ್ನೇನು ಗಣೇಶನ ಬಿಡಬೇಕು ಅಂದರೆ ಮಕ್ಕಳಿಗೆಲ್ಲ ಬೋರ್ ಆಗ್ತಾಯಿದೆ. ಅಯ್ಯೋ ಬಿಟ್ಬಿಡ್ತೀರಾ, ಇವತ್ತೇ ಬಿಟ್ಬಿಡ್ತೀರಾ ಗಣೇಶನ, ನೀರಿಗೆ ಬಿಟ್ಬಿಡ್ತೀರಾ ಅಂತ ಅವಕ್ಕೊಂಥರ ತುಂಬ ಇದಾಗ್ತಾಯಿತ್ತು, ಬೇಜಾರು ಮಾಡ್ಕೊಳ್ತಾ ಇದ್ವು. ಗಣೇಶನೆಲ್ಲ ಮಹಾಮಂಗಳಾರತಿ ಆಯಿತು. ಅದು ಹಂಗೇ ಗಣೇಶ ಅಂದ್ರೇ ಮೊದಲನೇ ಹೇಳಿದ್ನಲ್ವ, ಒಂದು ರೀತಿಯ ಅಟ್ರ್ಯಾಕ್ಷನ್ನು. ಏನೋ ಒಂಥರ ಮನೇಲಿರೋ ಮಗುನೇ ಹೊರಗಡೆ ಹೋಗ್ತಾ ಇದೆಯೇನೋ ಅನ್ನೋ ರೀತಿ. ಗಣಪನೇ ಹಾಗೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗ್ತಾನೆ. ನಾವು ಕೂಡ ಎಲ್ಲರೂ ಕೂಡ ಮಹಾಮಂಗಳಾರತಿ ಪೂಜೆ ಎಲ್ಲ ಮಾಡಿ ಒಂದಷ್ಟು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮಕ್ಕಳೆಲ್ಲ ತುಂಬ ಖುಷಿಯಿಂದ ಇದ್ವು.
ತುಂಬಾ ಖುಷಿ ಆಯಿತು ಗಣೇಶನ ಹಬ್ಬ. ಮಕ್ಳಿಗೆ ಹೇಳಿದ್ದೆ ನಾನು, ನೋಡಪ್ಪ ಏನಾದರೂ ತಪ್ಪು ಮಾಡಿದರೆ 21 ಸಲ ಬಸ್ಗೆ ಹೊಡೀರಿ, ಗಣೇಶ ಎಲ್ಲ ನಿಮ್ಮನ್ನ ಏನೇ ಇದ್ರೂ ಕ್ಷಮಿಸ್ತಾನೆ ಅಂತ ಹೇಳಿದ್ದೆ. ಅವರು ಅದನ್ನೇ ಫಾಲೋ ಮಾಡಿ ಎಲ್ಲರೂ ಕೂಡ ಬಸ್ಗೆ ಹೊಡೆದ್ರು. ನಮ್ಮ ಅಕ್ಕ ಡ್ಯೂಟಿಗೆ ಹೋಗಿದ್ಲು, ಅಕ್ಕ ಭಾವನೂ ಕೂಡ ಬಂದು ಪೂಜೆ ಮಾಡಿ ಇನ್ನೇನು ಅವ್ರನ್ನೇ ಕಾಯ್ತಾ ಇದ್ವಿ, ಗಣೇಶನ ಇನ್ನೂ ಬಿಟ್ಟಿರಲಿಲ್ಲ. ಅವ್ರು ಬಂದು ಮಹಾಮಂಗಳಾರತಿ ಎಲ್ಲ ಮಾಡಿ ಅದಾದಮೇಲೆ ಮಕ್ಕಳು ಡ್ಯಾನ್ಸ್ ಆಡ್ತೀವಿ ಅಂತ ಹೇಳಿದ್ರು. ಮಕ್ಕಳಿಗೆ ಮೇಯ್ನ್ ಪಾರ್ಟೇ ಅದಲ್ವಾ, ಡ್ಯಾನ್ಸ್ ಮಾಡಬೇಕು, ಖುಷಿಯಿಂದ ಇರಬೇಕು ಅಂದರೆ ಏನೋ ಒಂದು ಖುಷಿ. ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ದು. ಎಲ್ಲರೂ ಕೂಡ ತುಂಬ ಖುಷಿಪಟ್ವಿ ಡ್ಯಾನ್ಸ್ ಮಾಡಿ. ಮತ್ತು ಅಕ್ಕ ತಂಗಿದಿರು ಮಾಡಿ ಅಂತ ಎಲ್ಲರೂ ಕೂಡ ಹೇಳಿದ್ರು ಅಂತ ಹೇಳಿ, ನಾನು ಕೂಡ ಮಕ್ಕಳೆಲ್ಲ ಕರೆದ್ರು ಅಂತ ಮಕ್ಕಳ ಜೊತೆ ಹೋಗಿ ಒಂದಷ್ಟು ಡ್ಯಾನ್ಸ್ ಮಾಡಿ ನಮ್ಮ ಅಕ್ಕ ಮಗು ಜೊತೆ ಎಲ್ಲ ಡ್ಯಾನ್ಸ್ ಮಾಡಿ ತುಂಬಾ ಖುಷಿ ಆಯಿತು. ತುಂಬಾ ಎಂಜಾಯ್ ಮಾಡಿದ್ವಿ ಆ ದಿನನ. ಗಣೇಶ ಅಂದ್ರೇ ಹಾಗೆ, ಭಕ್ತಿಗೂ ಸೈ, ಎಲ್ಲದಕ್ಕೂ ಸೈ ಗಣೇಶ. ಅದಕ್ಕೆ ಇಷ್ಟ ಆಗೋದು ಎಲ್ರಿಗೂ ಕೂಡ. ಬೆಳಗ್ಗೆ ಭಕ್ತಿಯಿಂದ ಬರ್ತಾನೆ, ಸಂಜೆಯಿಂದ ತುಂಬ ವಿಜೃಂಭಣೆಯಿಂದ ಹೋಗ್ತಾನೆ. ಎಲ್ಲರೂ ಕೂಡ ತುಂಬಾ ನೋಡಿ, ಎಲ್ಲರೂ ಟ್ಯಾಲೆಂಟು ಇವಾಗ ಹೊರಗಡೆ ಬರ್ತಾಯಿದೆ. ನಮ್ಮ ಭಾವ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ದಾರೆ ಅಂತ. ನನ್ನ ಮಗ ಅಂತೂ ಎನರ್ಜಿ ಎಲ್ಲಿತ್ತೋ ನಾವಾದರೂ ರೆಸ್ಟ್ ತಗೊಳ್ತಾ ಇದ್ವಿ, ಆದರೆ ಅವ್ನು ಮಾತ್ರ ಡ್ಯಾನ್ಸ್ ಆಡ್ತಾನೇ ಇದ್ದ. ತುಂಬ ಖುಷಿ ಆಯಿತು ಅವನ್ನ ನೋಡಿ. ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ ಕೂಡ. ಗಣೇಶನ ಹಬ್ಬ ಎಷ್ಟು ಚೆನ್ನಾಗಾಯಿತು ಅಂದರೆ ಈ ವರ್ಷ ಮರೆಯೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಾಯಿತು. ಡ್ಯಾನ್ಸ್ ಎಲ್ಲ ಮುಗೀತು, ಗಣೇಶನ ಬಿಡೋ ಟೈಮ್ ಬಂತು. ಗಣೇಶನಿಗೆ ಮತ್ತೊಂದು ಸಲ ಮಂಗಳಾರತಿ ಮಾಡಿ ಎಲ್ಲರೂ ಕೂಡ ಭಕ್ತಿಯಿಂದ ಗಣಪನ ಬೇಡ್ಕೊಂಡು ಪೂಜೆ ಎಲ್ಲ ಮಾಡಿ ಕೊನೆಗೆ ಗಣೇಶನ ಇಟ್ಟು ಅಂತ ಟೈಮ್ ಬಂದೇ ಬಿಟ್ಟು ಗೌರಮ್ಮ ಮತ್ತು ಗಣೇಶನ ಅವರ ಮನೆಗೆ ಕಳಿಸೋ ಅಂಥ ಟೈಮು. ಹುಷಾರಮ್ಮ. ವಿನಾಯಕನಿಗೆ, ಗಣಪನಿಗೆ, ಏಕದಂತನಿಗೆ, ಗಣಪಪ್ರಿಯನಿಗೆ, ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ. ಇದಿಷ್ಟು ಆಗಿತ್ತು ನಮ್ಮನೆ ಗಣಪತಿ ಹಬ್ಬ. ಇದು ನಮ್ಮ ಅಕ್ಕ ಮನೆಯಲ್ಲಿ ಕೂರಿಸಿರೋ ಅಂತಹ ಗಣೇಶ ಗೌರಿ. ನಾವಂತೂ ತುಂಬಾ ಒಂದು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಗಣೇಶನ ಭಕ್ತಿ ಭಾವದಿಂದ ಇಷ್ಟು ಖುಷಿಯಾಗಿ ನಾವು ಯಾವತ್ತೂ ಗಣೇಶ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡಿರಲಿಲ್ಲ. ಈ ವರ್ಷವೇ ಕೂರಿಸಿದ್ದು. ಹಾಗಾಗಿ ಮೊದಲನೇ ಬಾರಿ ಕೂರಿಸಿರೋದ್ರಿಂದ ಏನಾದರೂ ತಪ್ಪು ಒಪ್ಪುಗಳಿದ್ದೇ ಇರುತ್ತೆ. ದಯವಿಟ್ಟು ನೀವು ಹೀಗೆ ಮಾಡಬೇಕಿತ್ತು, ಹಾಗಿತ್ತು, ರೀತಿ ವಿಧಾನಗಳಿರುತ್ತಲ್ವ, ಏನಾದರೂ ತಪ್ಪಾಗಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ತಿಳ್ಕೊಂಡು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಕೊನೆಯದಾಗಿ ಗಣಪ ಏನೇ ಒಂದು ತಪ್ಪು ಒಪ್ಪುಗಳಿದ್ರು ನಿನ್ನ ಹೊಟ್ಟೆಗೆ ಹಾಕೋಬಿಡು, ಮತ್ತು ಮುಂದಿನ ವರ್ಷ ನಗ್ನಗ್ತಾ ಇನ್ನು ವಿಜೃಂಭಣೆಯಿಂದ ಕೂರಿಸೋ ಅಂತಹ ಶಕ್ತಿ ಕೊಡು. ಇದೇ ಭಕ್ತಿ ಭಾವದಿಂದ ನಮ್ಮ ಮನೆಗೆ ನಿಮ್ಮನ್ನ ಬರಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀವಿ, ಹೋಗ್ಬಿಟ್ಟು ಬಾ ಅಂತ ಹೇಳಿ ಎಲ್ಲರೂ ನೋಡಿ ಮಕ್ಕಳು ಎಷ್ಟು ಭಕ್ತಿಯಿಂದ ನಿಂತಿದ್ದಾವೆ ಕೈ ಮುಕ್ಕೊಂಡು. ಅಲ್ಲೇ ಮನೆ ಹತ್ರನೇ, ನಾವು ಎಲ್ಲೋ ಬಿಡೋದಕ್ಕೆ ಹೋಗಲಿಲ್ಲ, ಮನೆ ಹತ್ರನೇ ಪುಟ್ಟ ಗಣೇಶ ಆದ್ದರಿಂದ ಮನೆಯಲ್ಲೇ ಬಕೆಟಲ್ಲಿ ನೀರಿಟ್ಟು ಅದರಲ್ಲೇ ಮುಳುಗಿಸಿದ್ವಿ ನಾವು ಗಣೇಶನ್ನ. ಹಾಗಾಗಿ ಎಲ್ಲರೂ ಕೂಡ ಗಣೇಶ ಗೌರಿಗೆ ಜೈಕಾರ ಹಾಕ್ತಾ, ನನ್ನ ಮಗ ನೋಡ್ತಾ ಇದ್ದಾನೆ ಗಣೇಶ ಗೌರಿನ ಏನು ಮಾಡ್ತಾ ಇದ್ದಾರೆ, ನೀರೊಳಗಡೆ ಬಿಟ್ಬಿಡ್ತಾರಾ, ಅಯ್ಯೋ ಗಣೇಶ ಗೌರಿ ಹೋಗ್ತಿದ್ದಾರಲ್ಲ ಅನ್ನೋ ರೀತಿ ನೋಡ್ತಾ ಇದ್ದಾನೆ. ಮಕ್ಕಳಿಗೆ ಯಾರನ್ನೋ, ನನ್ನ ಫ್ರೆಂಡ್ಸ್ನ ಯಾರನ್ನೋ ಅವ್ರ ಫ್ರೆಂಡ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೇನೋ ಅನ್ನೋ ಒಂದು ಫೀಲು ಎಲ್ರಿಗೂ ಕೂಡ. ಗೌರಿ ಗಣೇಶನ ಈಗ ತಂದು ಕೂರಿಸಿದ್ರು ಆಗಲೇ ಬಿಡ್ತಾ ಇದ್ದಾರಲ್ಲ ಅನ್ನೋ ಥರ ಇದ್ದರು ಎಲ್ಲರೂ ಕೂಡ. ಯಾಕೆ ಬಿಡ್ತಾರೆ ನೀರಿಗೆ, ಏನು ಯಾಕೆ ಅಂತ ನಾವು ಹೇಳ್ತಾ ಇದ್ವಿ. ಬಿಡಪ್ಪ ಈ ಸಲ ಆದಮೇಲೆ ನೆಕ್ಸ್ಟ್ ಇಯರ್ ಮತ್ತೆ ಬರ್ತಾನೆ ಗಣೇಶ, ಆವಾಗ ಮತ್ತೆ ಗಣೇಶನ ಕೂರಿಸ್ಬೋದು ಅಂತ ಎಲ್ಲ ಹೇಳಿ ಗಣೇಶನಿಗೆ ಟಾಟಾ ಬಾಯ್ ಹೇಳಿದ್ವಿ. ಐ ಹೋಪ್ ನಿಮಗೂ ಕೂಡ ಈ ಒಂದು ನಮ್ಮ ಒಂದು ಗಣಪತಿ ಹಬ್ಬದ ಸೆಲೆಬ್ರೇಷನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಏನೇ ಒಂದು ವಿಷಯ ತಿಳಿಸೋದಿದ್ರು ನನ್ನ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೊನೆಯವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.